ಊಟ ಮಾಡ್ಬೇಕಾದ್ರೆ ಆದಷ್ಟು ಕೆಳಗಡೆ ಕುತ್ಕೊಂಡು ತಿನ್ಬೇಕು. ಮತ್ತೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತ ಫುಡ್ ತಿನ್ಬೇಕು. ನಾನು ರೈಸ್ ತಿನ್ನಲ್ಲ ಅಂತ ಹೇಳ್ತಾ ಇಲ್ಲ, ನಮ್ಮ ಬಿದಿನೂ ಸರಿ ಇಲ್ಲ, ನಾವು ರೈಸ್ ತಿಂತೀವಿ. ಅದ್ರ ಅವಕಾಶ ಸಿಕ್ಕಾಗ ಈ ತರ ರೊಟ್ಟಿ ಮುದ್ದೆ ಹೆಚ್ಚಾಗಿ ವೈಟ್ ರೈಸ್ ಬಳಕೆ ತುಂಬಾ ಕಡಿಮೆ. ರೈಸ್ ಅಲ್ಲ ಗೋಲ್ಡ್ ವೆರೈಟೀಸ್ ಇದ್ದಾವೆ, ಲೋ ಗ್ಲೈಸಿಮಿಕ್ ಇಂಡೆಕ್ಸ್, ಅವು ತಿನ್ಬೋದು. ಅವು ಪ್ರೈಸ್ ಜಾಸ್ತಿ, ಫ್ಲೇಟ್ ತುಂಬಾ ಜಾಸ್ತಿ. ಬ್ಲಾಕ್ ರೈಸು, ರೆಡ್ ರೈಸು, ಅದರಲ್ಲಿ ಬೇರೆ ಬೇರೆ ವೆರೈಟಿ ಇರುವ ಕಾಸ್ಟ್ ಜಾಸ್ತಿ. ತುಂಬಾ ಬ್ಯಾಲೆನ್ಸ್ ಫುಡ್ ಗೊತ್ತಾಯ್ತು. ಇದರಲ್ಲಿ ಈ ರೊಟ್ಟಿಗಳು 60 to 70% ಕಾರ್ಬೋಹೈಡ್ರೇಟ್ಸ್. ಅದರ ರೊಟ್ಟಿಗಳು ನಮ್ಮ ಊಟದ 30 to 35% ಬೇಳೆ. ಮತ್ತೆ ಸಂಜೆ ಜೋಳದಲ್ಲಿ ಮಿಲೆಟ್ಸ್ ಅಲ್ಲಿ ಮಿನರಲ್ಸ್ ಇರುತ್ತೆ, ಮತ್ತೆ ಪಲ್ಸಸ್ ಇಲ್ಲ. ಮತ್ತೆ ಎಣ್ಣೆ, ಕರಿಬೇವು, ಶೇಂಗಾ ಚಟ್ನಿ, ಮನುಷ್ಯ ಬ್ಯಾಲೆನ್ಸ್ ತಿನ್ನೋದಕ್ಕೆ ಪ್ರಯತ್ನ ಪಡಬೇಕು. ಗ್ರೀನ್ ರೆವಲ್ಯೂಷನ್ ಇಂದ, ಕೆಮಿಕಲ್ ಅಗ್ರಿಕಲ್ಚರ್ ಇಂದ ವಾಟ್ ಟು ಫೀಡ್ ದ ವರ್ಲ್ಡ್ ಅಂತಾರೆ. ಪ್ರತಿದಿನ more than 1 billion people goes hungry. ಪ್ರತಿದಿನ 100 ಕೋಟಿಗಿಂತ ಮೇಲೆ ಜನ ಹಸಿವಿಂದ ಇದ್ದಾರೆ. ಇಂಟೆನ್ಸಿವ್ ಅಗ್ರಿಕಲ್ಚರ್ ಇಂದ ಪ್ರತಿ ದಿನ 2 ಬಿಲಿಯನ್ ಪೀಪಲ್, ಅಂದ್ರೆ 200 ಕೋಟಿ ಜನಕ್ಕೆ ಸರಿಯಾಗಿ ಕುಡಿಯೋಕೆ ನೀರು ಸಿಗ್ತಾ ಇದೆ ಬಿಕಾಸ್ ಆಫ್ ಇಂಟೆನ್ಸಿವ್ ಅಗ್ರಿಕಲ್ಚರ್. ಇನ್ನೊಂದು ವಿಚಿತ್ರ ಗೊತ್ತಾ, ನಾವೆಲ್ಲ ಗೋಸಿಗಳು ತಿಂತಾ ಇದೀವಲ್ಲ, we are either undernourished or malnourished. ಒಬೆಸಿಟಿ ಎಲ್ಲ ಎಲ್ಲಿಂದ ಬರ್ತದೆ? ಅವೆಲ್ಲ ಅಂಡರ್ನರಿಶ್ಡ್. ಹಾಗಾಗಿ ನಮ್ಮ ಹಿಂದೆ ಹಿರಿಯರಿಂದ ಇದ್ದಂತಹ ಫುಡ್ ಕಲ್ಚರ್ಗೆ ಹೋಗ್ಬೇಕು. ಒಂದು ಸೇಯಿಂಗ್ ಇದೆ, ವಾಟ್ ಎವರ್ ಕಮ್ಸ್ ಫ್ರಮ್ ದ ವೆಸ್ಟ್ ಫಸ್ಟ್ ಟೆಸ್ಟ್ ಇಟ್, ದೆನ್ ಅಕ್ಸೆಪ್ಟ್ ಇಟ್. ವಾಟ್ ಎವರ್ ಕಮ್ಸ್ ಫ್ರಮ್ ದ ಈಸ್ಟ್, ಈಸ್ಟ್ ಅಂದ್ರೆ ನಾವು ಚೈನಾ, ಇಟ್ ಕಮ್ಸ್ ಫ್ರಮ್ ಈಸ್ಟ್. ಇವಾಗ ಚೈನಾ ನಾನು ಹೇಳ್ತಾ ಇಲ್ಲ, ಬಟ್ ಈಸ್ಟ್ ಕಡೆ ಅಂತ ಹಿಂದೆ ಹೇಳಿದ್ದು ಅಂತ ಮಾತು. ಫಸ್ಟ್ ಅಕ್ಸೆಪ್ಟ್ ಇಟ್, ದೆನ್ ಟೆಸ್ಟ್ ಇಟ್. ಫಸ್ಟ್ ಅಕ್ಸೆಪ್ಟ್ ಮಾಡ್ತೀವಿ, ಇವಾಗ ಜೀವನದಲ್ಲಿ ಪಾಲನೆ ಮಾಡಬೇಕು. ಆಮೇಲೆ ಹೆಚ್ಚು ಕಡಿಮೆ ತಿದ್ದುಪಡಿ ಮಾಡ್ಬೋದು. ಅದು ಫೇಮಸ್ ಸೇಯಿಂಗ್. ಆದ್ರೆ ಇವಾಗ ಆಗ್ತಾ ಇರೋದನ್ನ ರಿವರ್ಸ್. ಅದಕ್ಕೆ ನಮ್ಮಲ್ಲಿ ಅನಾರೋಗ್ಯ ಜಾಸ್ತಿ. ವರ್ಷ ಹಾಸ್ಪಿಟಲ್ ಬಿಲ್ಗಳು, ಫೇಕ್ ಮೆಡಿಸಿನ್ಗಳು. ಹಾಗಾಗಿ ನೀವೆಲ್ಲರೂ ಸಹ ರಾಗಿ ಮತ್ತೆ ಜೋಳ ಕಾಂಬಿನೇಷನ್ ಊಟ ಮಾಡಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಮುಗಿಸ್ತೀನಿ. ಥ್ಯಾಂಕ್ ಯು.